ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ನಟ ದರ್ಶನ್ಗೆ ಶುರುವಾಗಲಿದೆ ಐಟಿ ಇಲಾಖೆಯ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈವರೆಗೂ 70.40 ಲಕ್ಷ ಸೀಸ್ ಮಾಡಿದ್ದಾರೆ. ಹೀಗಾಗಿ ಈ ಹಣದ ಮೂಲದ ಬಗ್ಗೆ ಪೊಲೀಸರು ಪ್ರಶ್ನೆ ಮಾಡ್ತಿದ್ದಾರೆ. ಹಣದ ಮೂಲದ ಬಗ್ಗೆ ಸರಿಯಾದಂತ ಉತ್ತರವನ್ನ ದರ್ಶನ್ ನೀಡ್ತಾ ಇಲ್ಲ. ಮೋಹನ್ ರಾಜ್ ಎಂಬುವರಿಂದ ಸಾಲ ಪಡೆದಿದ್ದೆ ಅಂತ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ಮೋಹನ್ ರಾಜ್ಗೆ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. ಮೋಹನ್ ರಾಜ್ಗೂ ನೋಟಿಸ್ ಕೊಡೋದಕ್ಕೆ ಖಾಕಿ ಚಿಂತನೆ ಮಾಡಿದೆ. ಈಗಾಗಲೇ ಐಟಿ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನ ಸಹ ಕೊಡಲಾಗಿದೆ. ಚೇತನ್ 70 ಲಕ್ಷಕ್ಕೂ ಹೆಚ್ಚು ಹಣವನ್ನ ಸೀಸ್ ಮಾಡಿದ್ದಾರೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ಐಟಿ ಎಂಟ್ರಿ ಕೊಡಲೇಬೇಕಾಗತ್ತೆ. ಅದರ ಸಾಧ್ಯತೆ ಎಷ್ಟಿದೆ? ಅಂದರೆ ಐಟಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಅಂದರೆ ಪೊಲೀಸರು ಐಟಿ ಇಲಾಖೆಗೆ ಒಂದು ಲೆಟರನ್ನು ಬರೆದಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದ ನಾವು ಇನ್ವೆಸ್ಟಿಗೇಷನನ್ನು ಮಾಡ್ತಿದ್ವಿ. ದರ್ಶನ್ ಮನೆಯಲ್ಲಿ 37 ಲಕ್ಷ ಸಿಕ್ಕಿದೆ, ಆತನ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಹಣ ಸಿಕ್ಕಿದೆ. ಮತ್ತು ಪ್ರದೋಷ್ ಏನಿದ್ದಾನೆ ಈ ಪ್ರಕರಣದ ಮತ್ತೊಬ್ಬ ಆರೋಪಿ, ಆತನನ್ನು ಕೂಡ ಪೊಲೀಸರು ಕರ್ಕೊಂಬಂದು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಆತನ ಗಿರಿನಗರದ ನಿವಾಸದಲ್ಲಿ 30 ಲಕ್ಷ ಹಣ ಸಿಕ್ಕಿದೆ. ಇದೆಲ್ಲವೂ ಕೂಡ ನಟ ದರ್ಶನ್ಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಇವರೆಲ್ಲ ಆರೋಪಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಹಣ ಎಲ್ಲಿಂದ ಬಂತು ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ನೀವು ಕೂಡ ಮಾಡಬೇಕು ಅಂತ ಐಟಿ ಇಲಾಖೆಗೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಸಹಜವಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಇಂಡಿಯಾದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಕ್ಯಾಶನ್ನು, ಲಿಕ್ವಿಡ್ ಕ್ಯಾಶನ್ನು ಇಟ್ಕೊಂಡ್ರೆ ಐಟಿ ಇಲಾಖೆ ಗಮನಕ್ಕೆ ಅಧಿಕಾರಿಗಳು ತರ್ತಾರೆ. ಆ ಒಂದು ಕೆಲಸವನ್ನು ಪೊಲೀಸರು ಕೂಡ ಮಾಡಿರುವಂಥದ್ದು. ಇದೀಗ ಈ ಒಂದು ತನಿಖೆಯ ಜೊತೆಗೆ ದರ್ಶನ್ಗೆ ಒಂದು ಐಟಿ ಬಿಸಿಯು ಕೂಡ ತಟ್ಟಿದೆ. ಐಟಿ ಇಲಾಖೆಯ ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಟ ದರ್ಶನ್ ಎದುರಿಸಬೇಕಾಗತ್ತೆ. ಆ ಒಂದು ಕ್ಯಾಶ್ ಇಲ್ಲಿಂದ ಬಂತು, ಯಾರು ಕೊಟ್ಟರು, ಯಾವ ಕಾರಣಕ್ಕಾಗಿ ಏನಾದರೂ ಕೊಟ್ಟರು, ಮತ್ತು ಆ ಹಣಕ್ಕೆ ನೀವೇನಾದರೂ ಆದಾಯ ತೆರಿಗೆ ಕಟ್ಟಿದ್ದೀರಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಐಟಿ ಇಲಾಖೆ ಕೂಡ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಇವಾಗ ಆಲ್ರೆಡಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿತನಾಗಿರುವಂಥ ದರ್ಶನ್ ಇವತ್ತು ಜೈಲಿಗೆ ಹೋಗುವಂಥ ಸಾಧ್ಯತೆಗಳಿರುವಂಥದ್ದು. ಮತ್ತೊಂದೆಡೆ ಐಟಿ ಇಲಾಖೆಯು ಕೂಡ ಈ ಒಂದು ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಮುಂದಾಗ್ತಾರೆ. ಐಟಿ ಬಿಸಿಯು ಕೂಡ ದರ್ಶನ್ಗೆ ಇದೀಗ ತಟ್ಟಲಿದೆ. ಪ್ರಗತಿ. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.